ಆ ಮೂಲಕ ರಾಯರಿಗೂ ಒಂದು ಕೀರ್ತನೆಯ ಮುಖೇನ ಭಗವನ್ನಾಮ ಸ್ಮರಣೆಯ ಒಂದು ಕೀರ್ತನೆಯ ಮುಖೇನ ಅವರ ಮುಖೇನ ಪರಮ ಪೂಜ್ಯ ಶ್ರೀಪಾದಂಗಳವರ ಮುಖೇನ ಮಂತ್ರಾಲಯ ಪ್ರಭುಗಳ ಅಡಿದಾವರೆಗಳಿಗೆ ಮಂತ್ರಾಲಯ ಪ್ರಭುಗಳ ಮುಖೇನ ಭಗವಂತ ನಡೆದಾವರೆಗಳಿಗೆ ಸಮರ್ಪಣೆಯನ್ನು ಮಾಡೋಣ. ಎಲ್ಲರೂ ದೊಡ್ಡದಾಗಿ ಒಂದು ಗೋವಿಂದನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಂಡು ಆ ಮೂಲಕ ನಿಮ್ಮ ಪಾಲಿನ ಹರಿನಾಮ ಸಂಕೀರ್ತನೆಯ ಸೇವೆಯನ್ನು ಕೈಗೊಳ್ಳಿ. ತಂದೆ ತಾಯಿಗಳೆಷ್ಟೋ ತಾನಿದ್ದ ಊರೆಷ್ಟೋ ಬಂಧು ಬಳಗಗಳೆಷ್ಟೋ ತನಗೆ ಸತಿಸುತ್ತರೆಷ್ಟೋ ಬಂದ ಜನುಮಗಳೆಷ್ಟೋ ಹೊಂದಿದ ಮರಣವೆಷ್ಟೋ ಒಂದೊಂದು ಎಣಿಕೆಗಾಣೆ ಒಂದೊಂದು ಎಣಿಕೆಗಾಣೆ ಹಿಂದೆ ಕೊಂದವರ್ಯಾರು ಇಂದು ಸಲಹುವರ್ಯಾರು ಹಿಂದೆ ಕೊಂದವರ್ಯಾರು ಇಂದು ಸಲಹುವರ್ಯಾರು ಮುಂದೆ ಬಾರೆಂದೆನ್ನ ಕರೆಯುವರ ನಾ ಕಾಣೆ ಮುಂದೆ ಬಾರೆಂದೆನ್ನ ಕರೆಯುವರ ಬಾರೆಂದು ಕರೆಯುವರ ಎನ್ನ ಕರೆಯುವರ ನಾ ಕಾಣೆ ತಂದೆ ವರ ಕಾಗಿನೆಲೆಯಾದಿ ಕೇಶವ ಕಾಗಿನೆಲೆಯಾದಿ ಕೇಶವ ನಿನ್ನ ದ್ವಂದ್ವ ಪದ ಬಿಡನೆ ಕಂಡ್ಯ ಕಾಗಿನೆಲೆಯಾದಿ ಕೇಶವ ನಿನ್ನ ದ್ವಂದ್ವ ಪದ ಬಿಡನೆ ಕಂಡ್ಯ 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 ಧಣಿಯ ನೋಡಿದ್ದೇನೋ ವೆಂಕಟನ ಧಣಿಯ ನೋಡಿದ್ದೇನೋ ವೆಂಕಟನ ಧಣಿಯ ನೋಡಿದ್ದೇನೋ ವೆಂಕಟನ ಮನದನಿಯ ನೋಡಿದ್ದೇನೋ ಮನದನಿಯ ನೋಡಿದ್ದೇನೋ ಮನದನಿಯ ನೋಡಿದ್ದೇನೋ ಚಿತಾಮಣಿ ತಿರುಮಲನ ಧಣಿಯ
ನೋಡಿದ್ದೇನು ವೆಂಕಟನ ದಣಿಯ ನೋಡಿದ್ದೇನು ವೆಂಕಟನ ಶಂಖ ಚಕ್ರವ ಹಿಡಿದಿಹನ ಕೈ ಕಂಕಣ ತೋಳ್ ಬಂದಿ ಬಾಬೂರಿಯವನ ಶಂಖ ಚಕ್ರವ ಹಿಡಿದಿಹನ ಕೈ ಕಂಕಣ ತೋಳ್
ನೋಡಿದ್ದೇನೋ ವೆಂಕಟನ ದಣಿಯ ನೋಡಿದ್ದೇನೋ ವೆಂಕಟನ 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 ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ 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 ಶೇಷಾಚಲವಾಸ ಗೋವಿಂದ. ಯಾರ್ಯಾರು ಗೋವಿಂದ ಹೇಳಿಲ್ಲ ಕೈ ಎತ್ತಿ. ಹೇಳಿಲ್ವಾ? ಹೇಳದೇ ಇರೋರು ಇಷ್ಟು ಜನ ಇದ್ದೀರಲ್ಲಪ್ಪ. ಶೇಷಾಚಲವಾಸ ಗೋವಿಂದ. ಎಂತ ಊಟ ಹಾಕ್ಸಿದ್ದಾರೆ ಸ್ವಾಮಿಗಳು ಇವತ್ತು. ಆ ಊಟಕ್ಕಾರು ಬೆಲೆ ಬೇಡೇನ. ಶೇಷಾಚಲವಾಸ ಗೋವಿಂದ. ಪರಮ ಪೂಜ್ಯ ಶ್ರೀಪಾದಂಗಳವರ ಆರಾಧ್ಯ ಮೂರ್ತಿಯಾಗಿರತಕ್ಕಂತಹ ರಾಮದೇವರ ಒಂದು ಸ್ಮರಣೆಯನ್ನು ಮಾಡೋಣ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಅದಾದ ಮೇಲೆ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ಶ್ರೀಪಾದಂಗಳವರ ಗುರುಗಳಾಗಿರ್ತಕ್ಕಂತಹ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಿಗೆ ಅತ್ಯಂತ ಪ್ರಿಯವಾದ ದೇವರ ನಾಮ ನಾರಾಯಣನ ನೆನೆ ಮನೆಮೆ ನಾರಾಯಣನ ನೆನೆ. ಅದಾದ್ಮೇಲೆ ಮಹಿಪತಿದಾಸರ ಕೋಲು ಕೋಲೆನ್ನ ಕೋಲೆ ಶ್ರೀಹರಿ ಕೋಲು ಕೋಲೆನ್ನ ಕೋಲೆ. ಅದಾದ ಮೇಲೆ ನಿನ್ನ ಒಲುಮೆಯಿಂದ ಕೆಳ ಜನರು ಬಂದು ಮನ್ನೀಸ್ಪರು ಮಗಳು. ಒಟ್ಟು 4 ದೇವರ ನಾಮ ಹೇಳಿ ಮಂಗಳವನ್ನು ಮಾಡ್ತಾರೆ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಚಂದ್ರ ಬೇಕೆಂದು ತಾ ಹಠ ಮಾಡಿದ. ತಾಯಿಯ ಕರೆದು ಕೈ ಮಾಡಿ ತೋರಿದ. ಮುಗಿಲ ಕಡೆಗೊಮ್ಮೆ ದೀಪಿಸಿ ನೋಡಿದ ರಾಮ. ತಾಯಿಯ ಕರೆದು ಕೈ ಮಾಡಿ ತೋರಿದ. ಮುಗಿಲ ಕಡೆಗೊಮ್ಮೆ ದೀಪಿಸಿ ನೋಡಿದ. ಚಿಣ್ಣಿಕೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎಂದು ತಾ ಬಿಸಾಡಿದ. ಚಿಣ್ಣಿಕೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎಂದು ತಾ ಬಿಸಾಡಿದ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಕಂದ ಬಾಯೆತ್ತು ತಾಯಿ ಕರೆದಳು. ಮಮ್ಮು ಉಣ್ಣೆಂದು ಬಣ್ಣಿಸುತ್ತಿದ್ದಳು ತಾಯಿ. ಕಂದ ಬಾ ಎಂದು ತಾಯಿ ಕರೆದಳು. ಮಮ್ಮು ಉಣ್ಣೆಂದು ಬಣ್ಣಿಸುತ್ತಿದ್ದಳು. ತಾಯಿ ಕೌಸಲ್ಯ ಕಳವಳ್ಳಗೊಂಡಳು. ಕಂದ ಅಂಜಿದನು ಎನ್ನುತ್ತಿದ್ದಳು. ತಾಯಿ ಕೌಸಲ್ಯ ಕಳವಳ್ಳಗೊಂಡಳು. ಕಂದ ಅಂಜಿದನು ಎನ್ನುತ್ತಿದ್ದಳು. ಅಂಗಳದೊಳು ರಾಮನ
ಅಳುವ ಧ್ವನಿ ಕೇಳಿ ರಾಜನು ಮಂತ್ರಿ ಸಕಿತಾಗಿ ಧಾವಿಸಿ ಬಂದನು. ರಾಜ ಅಳುವ ಧ್ವನಿ ಕೇಳಿ ರಾಜನು ಮಂತ್ರಿ ಸಕಿತಾಗಿ ಧಾವಿಸಿ ಬಂದನು. ನಿಲುವ ಕನ್ನಡಿ ತಂದಿರಿಸಿದ ಶ್ರೀ ರಾಮನ ಎತ್ತಿ ಮುದ್ದಾಡಿದ. ನಿಲುವ ಕನ್ನಡಿ ತಂದಿರಿಸಿದ ಶ್ರೀ ರಾಮನ ಎತ್ತಿ ಮುದ್ದಾಡಿದ. ಅಂಗಳ ತೊಳ್ಳು ರಾಮನಾಡಿದ ಚಂದ್ರ ಬೇಕಂಡುತ್ತ ಹಠ ಮಾಡಿದ. ಚಂದ್ರ ಬೇಕಂಡುತ್ತ ಹಠ ಮಾಡಿದ. ಕನ್ನಡಿಯೋಳು ಬಿಂಬ ನೋಡಿದ. ರಾಮ ನೋಡಿದ. ಕನ್ನಡಿಯೋಳು ಚಂದ್ರನ ಬಿಂಬವ ನೋಡಿದ. ಕನ್ನಡಿಯೋಳು ಬಿಂಬ ನೋಡಿದ. ರಾಮ ಕನ್ನಡಿಯೋಳು ಬಿಂಬ ನೋಡಿದ. ರಾಮ ಕನ್ನಡಿಯೋಳು ಬಿಂಬ ನೋಡಿದ. ಚಂದ್ರ ಸಿಕ್ಕಿದನೆಂದು ಕನ್ನಡಿಯೋಳು ಬಿಂಬ ನೋಡಿದ. ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ. ರಾಮ ಕನ್ನಡಿಯೋಳು ಬಿಂಬ ನೋಡಿದ. ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ. ಈ ಸಂಭ್ರಮ ನೋಡಿ ಆದಿಕೇಶವ. ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ. ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ. ಅಂಗಳ ತೊಳ್ಳು ರಾಮನಾಡಿದ. ಚಂದ್ರ ಬೇಕೆಂದುತ್ತ ಹಠ ಮಾಡಿದ. ಚಂದ್ರ ಬೇಕೆಂದುತ್ತ ಹಠ ಮಾಡಿದ. ಅಂಗಳ ತೊಳ್ಳು ರಾಮನಾಡಿದ. ರಾಮನಾಡಿದ. ರಾಮನಾಡಿದ ಶ್ರೀ ರಾಮನಾಡಿದ ರಘು. ರಾಮನಾಡಿದ ಶ್ರೀ ರಾಮನಾಡಿದ. ಆದಿಕೇಶವನ ಪಾದಾರವಿಂದಕ್ಕೆ ಗೋವಿಂದ. ಈಗಲೇ ಅಲ್ಲ. ಹಾಂ 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 ರೈಟ್. ವಾದಿರಾಜಗುರು ಸಾರ್ವಭೌಮರ ಒಂದೇ ದೇವರ ನಾಮದಲ್ಲಿ ಭಗವಂತನ ಸರ್ವೋತ್ತಮತ್ವ, ನಾವು ಮಾಡಬೇಕಾದ ಸದಾಚಾರ, ಭಗವಂತನ ತಾರತಮ್ಯ ಎಲ್ಲವನ್ನ ಒಟ್ಟಿಗೆ ಕೊಟ್ಟಿರತಕ್ಕಂತಹ ಒಂದು ಅದ್ಭುತವಾದ ದೇವರ ನಾಮ ನಾರಾಯಣನ ನೆನೆ ಮನವೇ. ನಾರಾಯಣನ ನೆನೆ. ನಾರಾಯಣನ ವರ್ಣಿಸು ಮನ್ನಿಸು, ಆರಾಧನೆಗಳ ಮಾಡುತ್ತ ಪಾಡುತ್ತ, ನೀರಾಜನದಿಂದ ಅರ್ಚಿಸು ಮೆಚ್ಚಿಸು, ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ. ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ನಾರಾಯಣನ ವರ್ಣಿಸು ಮನ್ನಿಸು,
ಬೇಳ್ವರು, ಭಾವಜ್ಞರು ಬೇಳ್ವರು. ಇವಕ್ಕೆ ಜಬನ ಬಧೆಗಳನ್ನು ತಪ್ಪಿಸಿ ಪಾವನಪುರದೊಳಗೆಲ್ಲೆಂದು ಆವಾಸವ ಮಾಡಿ ಸ್ತುತಿಸಬೇಕಾದರೆ ಸೇವಿಸು ವೈಷ್ಣವರ, ನೀನು ಸೇವಿಸು ವೈಷ್ಣವರ, ಸೇವಿಸು ವೈಷ್ಣವರ, ನೀನು ಸೇವಿಸು ವೈಷ್ಣವರ. ನಾರಾಯಣನ ನೆನೆ ಮನವೇ ನಾರಾಯಣ, ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀರಮಣನ ದಿವ್ಯ ನಾಮವ ನೆನೆದೆರೆಡಾನು ಊರ್ಧ್ವ ಪುಂಡ್ರಂಗಳ ಧರಿಸುತ್ತ ವೀರ ವೈಷ್ಣವ ಗುರುವ, ನೀ ವೀರ ವೈಷ್ಣವ ಗುರುವ. ಸೇರಿ ಸಂತಪ್ತ ಸುಧರು ಶನ್ನ ಶಂಖವ ಕಾರಣವನ್ನು ಭುಜಯುಗದೊಳ್ಳು ಮಾಡಿ ಮುರಾರಿಯ ಮಂತ್ರಗಳವರಿಂದಲೇ ಕೇಳಿ ಓರಂತೆ ಜಪಿಸುತ್ತಿರು ಮನವೇ, ಓರಂತೆ ಜಪಿಸುತ್ತಿರು. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಕಂದ ಬಾರೆಂದರೆ ನಂದನಿಗೊಲಿದ, ಒಂದು ಕೊರತೆ ಬಂದರೆ ನೊಂದುಕೊಳ್ಳಲು ಇಂದಿರೆ ಅರಸ ಮುಕುಂದನೆ ಮುಕುತಿಯಾನಂದವ ನೀವ ದೇವ, ಆನಂದವ ನೀವ ದೇವ. ಸಂದೇಹವಿಲ್ಲದೆ ಬಂದೇ ಮನದಿ ಗೋವಿಂದನ ನೆನೆದ ಗಜೇಂದ್ರನಿಗೊಲಿದ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ಸಂದೇಹವಿಲ್ಲದೆ ಬಂದೆ ಮನದಿ ಗೋವಿಂದನ ನೆನೆದ ಗಜೇಂದ್ರನಿಗೊಲಿದ. ಉಪೇಂದ್ರನ ಶುಭಗುಣ ಸಾತ್ರನ ಯದುಕುಲ ಚಂದ್ರನ ವಂದಿಸಿರೋ, ಯದುಕುಲ ಚಂದ್ರನ ವಂದಿಸಿರೋ. ನಾರಾಯಣನ ನೆನೆ ನಾರಾಯಣನ ನೆನೆ. ಪುಸ್ತನಗುತೋ ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟೆನ್ನತೆ ಸಕಲೇಷ್ಟಂಗಳ ಕೊಟ್ಟು ಕಾವನು ಶಕ್ತನಿಗೆ. ತ್ರಿವಿಷ್ಟಪ ಪಟ್ಟಪ ಗಟ್ಟಿದವ, ತ್ರಿವಿಷ್ಟಪ ಪಟ್ಟಪ ಗಟ್ಟಿದವ. ನಿಷ್ಠುರನಲ್ಲ ವಿಶಿಷ್ಟರಿಗೊಲಿದಿಹ, ದುಷ್ಟರ ದರಿದಟ್ಟಿದ ಜಗಜಟ್ಟಿ ಅರಿಷ್ಟ ಮುಷ್ಟಿತಾತ್ತರ ಹುಡಿಗುಟ್ಟಿದ. ವಿಠಲ ಬಲು ದಿಟ್ಟ ನಮ್ಮ ವಿಠಲ ಬಲು ದಿಟ್ಟ, ವಿಠಲ ಬಲು ದಿಟ್ಟ ನಮ್ಮ ವಿಠಲ ಬಲು ದಿಟ್ಟ. ನಾರಾಯಣನ ನೆನೆ ನಾರಾಯಣನ ನೆನೆ. ಲೋಕತಿವರಂ ವರಯ ಭದ್ರಂತೆ ಹೃದಯ ಕೈವಲ್ಯಮಾತ್ಮನಃ. ಏಕ ಏವೇಶ್ವರಸ್ತ್ವಸ್ಯ ಭಗವಾನ್ ವಿಷ್ಣುರವ್ಯಯಃ, ಭಗವಾನ್ ವಿಷ್ಣುರವ್ಯಯಃ. ಎಂಬ ಈ ಕಲಿಯುಗದಲ್ಲಿ ಬೇಕಾದ ಪುರಾಣ ವಾಕು ವಿವೇಕದಿ ಮನದಿ ವಿಚಾರಿಸಿ ಸ್ವೀಕರಿಸು ವೈಷ್ಣವರ ಮತವ. ನಿರಾಕರಿಸನ್ಯಮತವ, ನಿರಾಕರಿಸನ್ಯಮತವ, ನಿರಾಕರಿಸನ್ಯಮತವ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಅವನ ಪಕ್ಷ ಬಲಕ್ಕೆದಿರಿಲ್ಲ ಎಳಾವನ ಕುಕ್ಷಿಯೊಳಕ್ಕು ಜಗತ್ರಯ. ಅವನು ರಕ್ಷಿಪ ಶಿಕ್ಷಿಪನೋ ಮತ್ತಾವನು ಪಾವನನೋ, ಮತ್ತಾವನು ಪಾವನನೋ. ಅವನ ಶಿಕ್ಷೆಗೆ ಮಿಕ್ಕವರಿಲ್ಲ ಎಳಾವನು ಪ್ರೇಕ್ಷೆಗೆ ಕುಲಕ್ಷಯವೆನಿಪುದು. ಅವನು ರುಕ್ರಮ ತ್ರಿವಿಕ್ರಮ ನೆನೆಸಿದ ದೇವನಿಗಾವನೆನೆ, ನಮ್ಮ ದೇವನಿಗಾವನೆನೆ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಓಡ್ಯಾಡುವ ದೇವತೆಗಳು ಬಲ್ಲರು, ಕೂಡುವ ನೋಡುವ ಮುಕುತರೆ ಬಲ್ಲರು. ಬೇಡುವ ಮುನಿಗಳು ಬಲ್ಲರು, ಅವನೊಡನಾಡುವ ರಮಿತ ಬಲ್ಲಳು. ಒಡನಾಡುವ ರಮಿತ ಬಲ್ಲಳು. ಹಾಡುವ ಪಾಡುವ ಯಶೋರೆ ಬಲ್ಲಳು. ಕಾಡುವ ಕೂಡರ ಆಡುತ್ತ ಕೆಡಗಿದ
ಧರಿಸು ಹರಿನೈವೇದ್ಯವ ಪುಂಜಿಸುತ್ತಿರು ನಿತ್ಯ ಇರಳು ಹಗಲು ಹರಿಸ್ಮರಣೆಯ ಬಿಡದಿರೋ ದುರುಳರ ಕೂಡದಿರೋ ನೀನು ದುರುಳರ ಕೂಡದಿರೋ ಹರಿನಿರ್ಮಾಲ್ಯವ ಶಿರದಲ್ಲಿ ಧರಿಸು ಹರಿನೈವೇದ್ಯವ ಪುಂಜಿಸುತ್ತಿರು ನಿತ್ಯ ಇರಳು ಹಗಲು ಹರಿಸ್ಮರಣೆಯ ಬಿಡದಿರೋ ದುರುಳರ ಕೂಡದಿರೋ ನೀನು ದುರುಳರ ಕೂಡದಿರೋ ಹರಿಪದ ತೀರಥ ನೇಮವ ಬಿಡದಿರು ಹರಿಪರ ದೇವತೆಯೆಂದು ರುಕುತ್ತಲಿರು ಶೃಣುತಾಮಲ್ಲ ಸತ್ಯವ ಚಪ್ಪರಮಂ ಶಪತೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶ ಪರಮಸ್ಸತು ಸರ್ವಚಿದಾತ್ಮಗಣ ನಹರೇ ಪರಮೋ ನಹರೇ ಸದೃಶ ಪರಮಸ್ಸತು ಸರ್ವಚಿದಾತ್ಮಗಣ ನಹರೇ ಪರಮೋ ನಗರೇ ಸದೃಶ ಪರಮಸ್ಸತ್ತು ಸರ್ವಚಿದಾತ್ಮಗಣ ಅಧಿಪತ ತೀರಥ ನೇಮವ ಬಿಡದಿರು ಹರಿಪರ ದೇವತೆಯೆಂದು ರುಕುತ್ತಲಿರು ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತದಿ ಕೇಳುತ್ತಿರು ನೀನು ನಿರುತದಿ ಕೇಳುತ್ತಿರು ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತದಿ ಕೇಳುತ್ತಿರು ನೀನು ನಿರುತದಿ ಕೇಳುತ್ತಿರು ನಾರಾಯಣನನ್ನೇ ಮನವೇ ನಾರಾಯಣ ಸಿರಿದೇವಿಯು ಯಾವ ನಿಗರಸಿ ಸುರುಗುರು ವಿದ್ರಿಂಚಿ ಪವನರು ಆವನ್ನ ಕುಬರರು ಪುರಗಾಧಿಪನಾವನ ಮಂಚ ವಿಹಗೇಶ್ವರ ನಾವನ ವಾಹನ ವಿಹಗೇಶ್ವರ ನಾವನ ವಾಹನ ಸಿರಿದೇವಿಯು ಯಾವ ನಿಗರಸಿಯು ಸುರುಗುರು ವಿದ್ರಿಂಚಿ ಪವನರು ಆವನ್ನ ಕುಬರರು ಪುರಗಾಧಿಪನಾವನ ಮಂಚ ವಿಹಗೇಶ್ವರ ನಾವನ ವಾಹನ ವಿಹಗೇಶ್ವರ ನಾವನ ವಾಹನ ಪುರಹರ ನಾವನ್ನುಂಗು ತನ್ನೀರ ಕೊತ್ತ ನಿತ್ಯರ ಪತಿ ಯಾವನ ಚರಣ ಸೇವಕನ ಪುರಹರ ನಾವನ್ನುಂಗು ತನ್ನೀರ ಕೊತ್ತ ನಿತ್ಯರ ಪತಿ ಯಾವನ ಚರಣ ಸೇವಕನಾದ ಸುರರೊಳಗ ಹಯವದನ ಗಿನ್ನಾರು ಸುರರೊಳಗ ಹಯವದನ ಗಿನ್ನಾರು ಸುರರೊಳಗ ಹಯವದನ ಗಿನ್ನಾರು ಸರಿಯೆಂದು ಸುರುವೆನಯ್ಯ ಸರಿಯೆಂದು ಸುರುವೆನಯ್ಯ ಸುರರೊಳಗ ಹಯವದನ ಗಿನ್ನಾರು ಸರಿಯೆಂದು ಸುರುವೆನಯ್ಯ ಸರಿಯೆಂದು ಸುರುವೆನಯ್ಯ ನಾರಾಯಣನನ್ನೇ ಮನವೇ ನಾರಾಯಣನನ್ನೇ ನಾರಾಯಣನ ವರ್ಣಿಸು ಮನ್ನಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ವಿರಾಜನದಿಂದ ಅರ್ಪಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ನಾರಾಯಣನನ್ನೇ ಮನವೇ ನಾರಾಯಣನನ್ನೇ ನಾರಾಯಣನನ್ನೇ ಮನವೇ ನಾರಾಯಣನನ್ನೇ 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 ಅಯ್ಯವದನನ ಪಾದಾರವಿಂದಕ್ಕೆ ಗೋವಿಂದ ಮಹಿಪತಿದಾಸರ ಭಗವಂತನ ದಶಾವತಾರದ ಒಂದು ಸುಂದರವಾದ ವರ್ಣನೆ ಕೋಲು ಕೋಲೆನ್ನ ಕೋಲೆ ಶ್ರೀಹರಿ ಕೋಲು ಕೋಲೆನ್ನ ಕೋಲೆ ಕೋಲೆ ಆರಿಸ್ಕೋತೀರಿ ಮತ್ತೆ ವಾಪಸ್ಸು ಕೊಡಬೇಕು ನಮ್ಮ ಹರಿದಾಸ ಪರಂಪರೆಯಲ್ಲಿ ಭಗವಂತನ ಮುಂದೆ ನರ್ತನ ಮಾಡತಕ್ಕಂಥದ್ದು ಒಂದು ವಿಶಿಷ್ಟವಾದ ಒಂದು ಸೇವೆ. ನರ್ತನ ಸೇವೆ ಅಂತಲೇ ಅದಕ್ಕೆ ಕರೆಯಲ್ಪಡುತ್ತದೆ. ಅದರಲ್ಲೂ ವಿಶಿಷ್ಟವಾಗಿ ಬ್ರಹ್ಮೋತ್ಸವ ಕಾಲದಲ್ಲಿ ಭಗವಂತನ ಮುಂದೆ ವಿಶೇಷವಾಗಿ ನರ್ತನ ಮಾಡತಕ್ಕಂಥದ್ದು ಒಂದು ಸಂಪ್ರದಾಯ. ಅಂತಹ ಹರಿದಾಸ ಸಂಕೀರ್ತನೆಯ ಒಂದು ಈ ಕಡೆ ಬನ್ನಿ, ಸ್ವಾಮಿಗಳ ಹತ್ರ ಹೋಗಬೇಡಿ, ಮಕ್ಕಳು ಈ ಕಡೆ ಬನ್ರಿ.
ನೀವೆಲ್ಲರೂ ಕೂತ್ಕೊಂಬಿಡಿ, ಯಾರಿಗೂ ಬಿಡಬೇಡ. ನಾರಾಯಣ. ಭಗವಂತನ ದಶಾವತಾರದ ಒಂದು ಸುಂದರವಾದ ವರ್ಣನೆಯನ್ನ ಪರಮ ಪೂಜ್ಯ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಂಗಿಸಿ ಹಂಗಿಸಿ ನನಗೆ ಹರಿನಾಮ ನಿಲ್ಲಿಸಿದರು, ಭಂಗಿಸಿ ಭಂಗಿಸಿ ನನಗೆ ಬಯಲಾಸೆ ಕಡಿಸಿದರು. ಹಂಗಿಸಿ ಹಂಗಿಸಿ ನನಗೆ ಹರಿನಾಮ ನಿಲ್ಲಿಸಿದರು, ಭಂಗಿಸಿ ಭಂಗಿಸಿ ನನಗೆ ಬಯಲಾಸೆ ಕಡಿಸಿದರು. ಕಂಗೆಡಿಸಿ ಕಂಗೆಡಿಸಿ ಕಾಮಕ್ರೋಧವ ಬಿಡಿಸಿದರು. ಹಿಂದೆ ನಿಂದಿಸಿದವರ ಎನ್ನ ಬಂಧು ಬಳಗ, ಹಿಂದೆ ನಿಂದಿಸಿದವರ ಎನ್ನ ಬಂಧು ಬಳಗ. ಬಾಯಿ ಬಡುಕರಿಂದ ನಾನು ಬದುಕಿದೆ ಹರಿಯೇ, ಬಾಯಿ ಬಡುಕರಿಂದ ನಾನು ಬದುಕಿದೆ ಹರಿಯೇ. ಕಾಡಿ ಕಾಡಿ ಕೈವಲ್ಯಕ್ಕೆ ಪಥವಿತ್ತರು, ಕಾಸು ಪುಟ್ಟದಂತೆ ಪ್ರಾಯಶ್ಚಿತ್ತ ಮಾಡಿದರು. ಮೀಸಲು ಮಾಡಿದರು ಹರಿಯ ಒಡವೆ ಎಂದು, ಮೀಸಲು ಮಾಡಿದರು ಹರಿಯ ಒಡವೆ ಎಂದು. ಲೇಸು ಕೊಡೋ ನಮಪ್ಪ ಪುರಂದರ ವಿಠಲ ನಿನ್ನ ದಾಸರ 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 ದಾಸನೆಂದೆನಿಸಯ್ಯ. ಲೇಸು ಕೊಡೋ ನಮಪ್ಪ ಪುರಂದರ ವಿಠಲ ನಿನ್ನ ದಾಸರ 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 ದಾಸನೆಂದೆನಿಸಯ್ಯ. ಕೋಲು ಕೊಲೆನ ಕೋಲೆ, 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 ಕೋಲು ಕೊಲೆನ ಕೋಲೆ. ಕೋಲೆ ಶ್ರೀಹರಿಯ ಬಲಗಂಬೆ ಕೋಲೆ, ಕೋಲೆ ಶ್ರೀಹರಿಯ ಬಲಗಂಬೆ ಕೋಲೆ. ಕೋಲು ಕೊಲೆನ ಕೋಲೆ, ಕೋಲೆ ಕೋಲೆ ಕೋಲೆ, ಕೋಲು ಕೊಲೆನ ಕೋಲೆ, ಕೋಲು ಕೊಲೆನ ಕೋಲೆ, ಕೋಲು ಕೊಲೆನ ಕೋಲೆ. ಶಿಕ್ಷಿಸಿ ನಿಗಮ ಚೋರ ರಾಕ್ಷಸನ ಕೊಂದು ರಕ್ಷಿಸಿ ವೇದವನ್ನು ಹಿತ್ತ ಕೋಲೆ. ಶಿಕ್ಷಿಸಿ ನಿಗಮ ಚೋರ ರಾಕ್ಷಸನ ಕೊಂದು ರಕ್ಷಿಸಿ ವೇದವನ್ನು ಹಿತ್ತ ಕೋಲೆ. ರಕ್ಷಿಸಿ ವೇದವನ್ನು ಹಿತ್ತ ಕ್ಷಿತಿಯೋಳು ಮಚ್ಚಾವತಾರನ ಬಲಗುಂಬೆ ಕೋಲೆ. ರಕ್ಷಿಸಿ ವೇದವನ್ನು ಹಿತ್ತ ಕ್ಷಿತಿಯೋಳು ಮಚ್ಚಾವತಾರನ ಬಲಗುಂಬೆ ಕೋಲೆ. ಕೋಲು ಕೋಲೆನ ಕೋಲೆ, ಕೋಲು ಕೋಲೆನ ಕೋಲೆ, ಕೋಲು ಕೋಲೆನ ಕೋಲೆ, ಕೋಲು ಕೋಲೆನ ಕೋಲೆ. ಧರ್ಮ ನಡೆಯಲಾಗಿ ವರ್ಮಾವತಾಳಿದ ಧರ್ಮಹರ ಶ್ರೀ ಮುತಿಯು ಕೋಲೆ. ಧರ್ಮ ನಡೆಯಲಾಗಿ ವರ್ಮಾವತಾಳಿದ ಧರ್ಮಹರ ಶ್ರೀ ಮುತಿಯು ಕೋಲೆ. ಧರ್ಮಹರ ಶ್ರೀ ಮುತಿಯು ಧರೆಯ ಪುತ್ತ ಕೂರ್ಮಾವತಾರನ ಬಲಗೊಂಬೆ ಕೋಲೆ. ಧರ್ಮಹರ ಶ್ರೀ ಮುತಿಯು ಧರೆಯ ಪುತ್ತ ಕೂರ್ಮಾವತಾರನ ಬಲಗೊಂಬೆ ಕೋಲೆ. ಕೋಲು ಕೋಲೆನ ಕೋಲೆ, ಕೋಲು ಕೋಲೆನ ಕೋಲೆ, ಕೋಲು ಕೋಲೆನ ಕೋಲೆ, ಕೋಲು ಕೋಲೆನ ಕೋಲೆ. ಧರೆಯ ಕದ್ದ ಸೂರನ್ನ ಕೋರೆ ದಾಡಿದ್ದ ಸಿಣಿ ಕೋರಿ ಹೊಯ್ದಾಡಿದ್ದ ನರಹರಿ ಕೋಲೆ. ಧರೆಯ ಕದ್ದ ಸೂರನ್ನ ಕೋರೆ ದಾಡಿದ್ದ ಸಿಣಿ ಕೋರಿ ಹೊಯ್ದಾಡಿದ್ದ ನರಹರಿ ಕೋಲೆ. ಕೋರಿ ಹೊಯ್ದಾಡಿದ್ದ ನರಹರಿ ಧರೆಯ ಗೆದ್ದ ವರಹಾವತಾರನ ಬಲಗೊಂಬೆ ಕೋಲೆ. ಕೋರಿ ಹೊಯ್ದಾಡಿದ್ದ ನರಹರಿ ಧರೆಯ ಗೆದ್ದ ವರಹಾವತಾರನ ಬಲಗೊಂಬೆ ಕೋಲೆ. ಕೋಲು ಕೋಲೆನ ಕೋಲೆ, ಕೋಲು ಕೋಲೆನ ಕೋಲೆ, ಕೋಲೆ ಕೋಲೆ ಕೋಲೆ, ಕೋಲು ಕೋಲೆನ ಕೋಲೆ, ಕೋಲು ಕೋಲೆನ ಕೋಲೆ. ತರಳ ಪ್ರಹ್ಲಾದಗಾಗಿ ದುರುಳಾದ್ಯನ ಕೊಂದು ಕರುಳು ವನಮಾಲೆಯ ಧರಿಸಿದ್ದ ಕೋಲೆ. ತರಳ ಪ್ರಹ್ಲಾದಗಾಗಿ ದುರುಳಾದ್ಯನ ಕೊಂದು ಕರುಳು ವನಮಾಲೆಯ ಧರಿಸಿದ್ದ ಕೋಲೆ. ಕರುಳು ವನಮಾಲೆಯ ಧರಿಸಿದ್ದ ಹರಿ ತೋರಿಸಿದ್ದ
ಮಾನ್ಯರನೆಲ್ಲ ಹಲ್ಲು ಮುರಿಯಲಾಗಿ ಎಲ್ಲ ದೇವಿಯ ಮೇರಿದ ಕೋಲೆ ವಲ್ಲ ಮಾನ್ಯರನೆಲ್ಲ ಹಲ್ಲು ಮುರಿಯಲಾಗಿ ಎಲ್ಲ ದೇವಿಯ ಮೇರಿದ ಕೋಲೆ ಎಲ್ಲ ದೇವಿಯ ಮೇರಿದ ಬಲ್ಯನಾಗಿ ಕಲ್ಯಾವತಾರನ ಬೆಳಗೊಂಬೆ ಕೋಲೆ ಎಲ್ಲ ದೇವಿಯ ಮೇರಿದ ಬಲ್ಯನಾಗಿ ಕಲ್ಯಾವತಾರನ ಬೆಳಗೊಂಬೆ ಕೋಲೆ ಕೋಲು ಕೋಲೆನ ಕೋಲೆ ಕೋಲು ಕೋಲೆನ ಕೋಲೆ ಕೋಲು ಕೋಲೆನ ಕೋಲೆ ವಸ್ತು ಪರಾತ್ ಪರ ವಿಸ್ತಾರ ತೋರಲಾಗಿ ಹತ್ತ ಬಂಗಾರ ಧರಿಸಿದ ಕೋಲೆ ವಸ್ತು ಪರಾತ್ ಪರ ವಿಸ್ತಾರ ತೋರಲಾಗಿ ಹತ್ತ ಬಂಗಾರ ಧರಿಸಿದ ಕೋಲೆ ಹತ್ತಾವತಾರ ಧರಿಸಿದ ಮಹಿಪತಿಯ ಹತ್ತಾವತಾರ ಧರಿಸಿದ ಮಹಿಪತಿಯ ಅಂತರಾತ್ಮನ ಬಲಗೊಂಬೆ ಕೋಲೆ ಹತ್ತಾವತಾರ ಧರಿಸಿದ ಮಹಿಪತಿಯ ಅಂತರಾತ್ಮನ ಮಹಿಪತಿಯ ಅಂತರಾತ್ಮನ ಬಲಗೊಂಬೆ ಕೋಲೆ ಕೊಡು ಕೊಲೆನ ಕೋಲೆ ಕೊಡು ಕೊಲೆನ ಕೋಲೆ ಕೊಡು ಕೊಲೆನ ಕೋಲೆ ಕೊಡು ಕೊಲೆನ ಕೋಲೆ ಕೋಲೆ ಶ್ರೀಹರಿಯ ಬಲಗೊಂಬೆ ಕೋಲೆ ಕೋಲೆ ಶ್ರೀಹರಿಯ ಬಲಗೊಂಬೆ ಕೋಲೆ ಕೊಡು ಕೊಲೆನ 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 ಕೋಲೆ. ಮಹಿಪತಿದಾಸ ವರದ ಗೋವಿಂದ. ಬೇಗ ಬೇಗ ವಿಠಲ ಸಲಹೋ ಸ್ವಾಮಿ ನಮ್ಮನು ವಿಠಲ ಜಗದಂತರ್ಯಾಮಿ ವಿಠಲ ಸಲಹೋ ಸ್ವಾಮಿ ನಮ್ಮನು ವಿಠಲ ಜಗದಂತರ್ಯಾಮಿ ವಿಠಲ ಸಲಹೋ ಸ್ವಾಮಿ ನಮ್ಮನು ವಿಠಲ ಜಗದಂತರ್ಯಾಮಿ. ಎಡಕ್ಕೆ ವಿಠಲ ಬಲಕ್ಕೆ ವಿಠಲ ಎಡಕ್ಕೆ ವಿಠಲ ಬಲಕ್ಕೆ ವಿಠಲ ಎಡಕ್ಕೆ ಬಲಕ್ಕೆ ವಿಠಲ ಎಡಕ್ಕೆ ವಿಠಲ ಬಲಕ್ಕೆ ವಿಠಲ ಎಡಕ್ಕೆ ಬಲಕ್ಕೆ ವಿಠಲ ತಂದೆ ವಿಠಲ ತಾಯಿ ವಿಠಲ ತಂದೆ ವಿಠಲ ತಾಯಿ ವಿಠಲ ತಂದೆ ತಾಯಿ ವಿಠಲ ತಂದೆ ವಿಠಲ ತಾಯಿ ವಿಠಲ ತಂದೆ ತಾಯಿ ವಿಠಲ ಬಂಧು ವಿಠಲ ಬಳಗ ವಿಠಲ ಬಂಧು ವಿಠಲ ಬಳಗ ವಿಠಲ ಬಂಧು ಬಳಗ ವಿಠಲ
ವಿಠಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ಕನಕದಾಸೆ ಇವಗಿಲ್ಲಂತೆ ಹಣದ ಆಸೆ ಬೇಕಿಲ್ಲಂತೆ ಕನಕದಾಸೆ ಇವಗಿಲ್ಲಂತೆ ಹಣದ ಆಸೆ ಬೇಕಿಲ್ಲಂತೆ ಕನಕದಾಸೆ ಇವಗಿಲ್ಲಂತೆ ಹಣದ ಆಸೆ ಬೇಕಿಲ್ಲಂತೆ ನಾದ ಬ್ರಹ್ಮನೆಂಬೋನಂತೆ ನಾದ ಬ್ರಹ್ಮನೆಂಬೋನಂತೆ ಭಕುತರ ಕರಗೆ ಒದಗೋನಂತೆ ಭಕುತರ ಕರಗೆ ಒದಗೋನಂತೆ ಭಕುತರ ಕರಗೆ ಒದಗೋನಂತೆ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ಕರಿಯ ಕಂಬಳಿ ಹೊತ್ಯಾನಂತೆ ಹಣೆಯಲ್ಲಿ ನಾಮ ಹಚ್ಚಾನಂತೆ ಕರಿಯ ಕಂಬಳಿ ಹೊತ್ಯಾನಂತೆ ಹಣೆಯಲ್ಲಿ ನಾಮ ಹಚ್ಚಾನಂತೆ ತುಳಸಿ ಮಾಲೆ ಹಾಕ್ಯಾನಂತೆ ತುಳಸಿ ಮಾಲೆ ಹಾಕ್ಯಾನಂತೆ ಪುರಂದರ ವಿಠಲ ನೆಂಬೋನಂತೆ ಪುರಂದರ ವಿಠಲ ನೆಂಬೋನಂತೆ ಪುರಂದರ ವಿಠಲ ನೆಂಬೋನಂತೆ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ಪುಟ್ಟ ಪಾದ ಊರಿ ತಾನು ಗಟ್ಟಿಯಾಗಿ ನಿಂತುಕೊಂಡು ಪುಟ್ಟ ಪಾದ ಊರಿ ತಾನು ಗಟ್ಟಿಯಾಗಿ ನಿಂತುಕೊಂಡು ಕೊಂಕದ ಮೇಲೆ ಕೈಯಾನಿಟ್ಟು ಭಕುತರು ಬರುವುದ ನೋಡೋನಂತೆ ಭಕುತರು ಬರುವುದ ನೋಡೋನಂತೆ ಭಕುತರು ಬರುವುದ ನೋಡೋನಂತೆ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ 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 ವಿಠಲ 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 ಪಾಂಡುರಂಗ ದೇವರ ಪಾದಾರವಿಂದಕ್ಕೆ ಗೋವಿಂದ. ಕೊನೆಯದಾಗಿ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರ ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನು ನಿನ್ನದೇ ಸಕಲ ಸಂಪತ್ತು ಅಂತ 3 ತಾಸುಗಳ ಕಾಲ ಭಗವನ್ನಾಮ ಸಂಕೀರ್ತನೆಯನ್ನ ಮಂತ್ರಾಲಯ ಪ್ರಭುಗಳ
ವರ್ಧಂತಿಯ ಸಪ್ತಾಹ ಮಹೋತ್ಸವದ ಅಂಗವಾಗಿ ಕಿಂಚಿತ್ ಭಗವಂತನ ಸ್ಮರಣೆಯನ್ನು ಮಾಡತಕ್ಕಂತಹ ಒಂದು ಸದವಕಾಶ, ಅದರಲ್ಲೂ ವಿಶೇಷವಾಗಿ ಭಾಗವತರ ಸಂಘದಲ್ಲಿ ಭಾಗವತ ಪ್ರತಿಪಾದ್ಯನಾದ ಭಗವಂತನ ಸ್ಮರಣೆ, ಪರಮಪೂಜ್ಯ ಶ್ರೀಪಾದಂಗಳವರ ಒಂದು ವಿಶೇಷವಾದ ಸಾನ್ನಿಧ್ಯದಲ್ಲಿ ಅವರ ಮುಖೇನ ಭಗವಂತನಿಗೆ ನಮ್ಮ ಪಾಲಿನ ಕರ್ತವ್ಯದ ಸಮರ್ಪಣೆಯನ್ನು ಮಾಡತಕ್ಕಂತಹ ಒಂದು ಕೆಲಸವನ್ನು ಏನು ಮಾಡಿದ್ದೇವೆ. ಇದರಿಂದ ಭಗವಂತ ಪ್ರೀತನಾಗಿ ನಮ್ಮನ್ನು ಅನುಗ್ರಹ ಮಾಡಲಿ ಅಂತಕ್ಕಂತಹ ಪ್ರಾರ್ಥನೆಯನ್ನು ಪೂಜ್ಯ ಶ್ರೀಪಾದಂಗಳವರು ತಮ್ಮ ಪೂಜಾ ಕಾಲದಲ್ಲಿ ಭಗವಂತನಿಗೆ ನಮ್ಮೆಲ್ಲರ ಪರವಾಗಿ ನಿವೇದನೆಯನ್ನು ಮಾಡಲಿ ಅಂತ ಅವರ ಅಡಿದಾವರೆಗಳಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಅಂತ ನಾವು ಭಕ್ತಿಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಅವರ ಅಡಿದಾವರೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇವೆ. ಗುರುಗಳ ಮುಖೇನ ಭಗವಂತನಿಗೆ ಅದು ತಲುಪಲಿ ಅಂತಕ್ಕಂತಹ ಮಾತನ್ನಾಡುತ್ತಾ ಏರ್ಪಾಡು ಮಾಡಿದ ಈ ಒಂದು ಸಮಿತಿಯ ಎಲ್ಲ ಆಡಳಿತ ವರ್ಗದವರಿಗೆ ನನ್ನ ವೈಯಕ್ತಿಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ದಿವ್ಯ ಸಾನ್ನಿಧ್ಯವನ್ನು ಇತ್ತು ನಮ್ಮನ್ನು ಅನುಗ್ರಹ ಮಾಡಿದಂತಹ ಕರುಣಾಳುಗಳಾದ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಮತ್ತೊಮ್ಮೆ ಎಲ್ಲ ಭಕ್ತವೃಂದದ ಪರವಾಗಿ ಕೃತಜ್ಞತಾಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಂಗಳವನ್ನ ಮಾಡುತ್ತಾ ಇದ್ದೇನೆ. ನುಡಿಗಳ ಮೊದಲನೇ ಸಾಲಿನಲ್ಲಿ ವಿಜಯದಾಸರು ತಾವು ಹಿಂದೆ ಪಟ್ಟಂತಹ ಕಷ್ಟವನ್ನು ವರ್ಣನೆ ಮಾಡಿದ್ದಾರೆ. ನುಡಿಗಳ ಎರಡನೇ ಸಾಲಿನಲ್ಲಿ ವಿಜಯ ವಿಠ್ಠಲ ಅಂಕಿತ ಆದ ಮೇಲೆ ಏನು ಭಗವಂತ ಸೌಭಾಗ್ಯವನ್ನು ಕೊಟ್ಟ ಅದನ್ನು ಭಗವಂತ ನಡೆದಾವರೆಗಳಿಗೆ ಅವರು ಸಮರ್ಪಣೆಯನ್ನ ಮಾಡಿದ್ದಾರೆ. ನಾರಾಯಣ. ಯಾಕೆ ಯಾರ ಮಕ್ಕದಲ್ಲೂ ಗೆಲುವಿಲ್ಲಲ್ಲ? ಯಾಕೆ ಏನೋ ಕಳ್ಕೊಂಡವ್ರ ತರ ಅಳತಾ ಕೂತಿದ್ದೀರಿ? ಯಾಕೆ? ಶ್ರೀಪಾದಂಗಳವರು ಕೂತಿದ್ದಾರೆ, ಅವರಿಗೆ ಹೆಚ್ಚು ಸಮಯ ಕಾಯಿಸೋದು ಬೇಡ ಅಂತಷ್ಟು. ನಮಗೆ ಒಂದು ನರಸಿಂಹದೇವರದು ಅಪೇಕ್ಷೆ ಪಡುತ್ತಿದ್ದಾರೆ. ಮಂತ್ರಾಲಯ ಪ್ರಭುಗಳ ಪ್ರಪ್ರಥಮ ಅವತಾರ ಆಗಿರ್ತಕ್ಕಂತಹ ಪ್ರಹ್ಲಾದರಾಜರ ಒಂದು ದಿವ್ಯವಾದ ಚರಿತ್ರೆಯನ್ನ ಭಾಗವತ ಸಪ್ತಮ ಸ್ಕಂದದಲ್ಲಿ ಏನು ವರ್ಣನೆ ಮಾಡಿದ್ದಾರೆ ಅದನ್ನೇ ಕನ್ನಡೀಕರಿಸಿ ಫಲಸ್ತುತಿಯೊಂದಿಗೆ ಪುರಂದರದಾಸರು ಏನು ಕೊಟ್ಟಿದ್ದಾರೆ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ಇದ್ದೇನೆ. ನೋಡಿ, ನರಸಿಂಹದೇವರು ಅಂದ್ರೆ ಎಲ್ಲೆಲ್ಲೋ ಇದ್ದವರೆಲ್ಲ ಮುಂದೆ ಬರ್ತಾರೆ. ಲಕ್ಷ್ಮೀನಾರಸಿಂಹ ಚರಿತೆಯ ಪಠಿಸುವಂತ ನರರಿಗೆಲ್ಲ ಪುತ್ರ ಸಂತಾನಗಳಿತ್ತು, ಮತ್ತು ಬೇಡಿದಂಗೆ ಕೊಟ್ಟು ಭಕ್ತವತ್ಸಲ ಮುಕ್ತಿ ಕೊಡುವ ಪುರಂದರ ವಿಠ್ಠಲರಾಯ ಅಂತ ಪ್ರಸ್ತುತಿಯನ್ನ ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಪರಮಪೂಜ್ಯ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಹೆಚ್ಚು ಪ್ರಸ್ತುತ. ಯಾಕೆಂದ್ರೆ ಅವರು ಹೆಚ್ಚು ಪೂಜೆ ಮಾಡತಕ್ಕಂಥದ್ದು ಘಟಿಕಾಚಲದ ಮುಖ್ಯ ಪ್ರಾಣ ದೇವರನ್ನ. ಅವರ ಒಂದು ಸಾನ್ನಿಧ್ಯದಲ್ಲಿ ಅದು ಇದೆ. ಆ ಮುಖ್ಯ ಪ್ರಾಣ ದೇವರು ಘಟಿಕಾಚಲದಲ್ಲಿ ನರಸಿಂಹದೇವರಿಗೆ ಕೈ ಮುಗೀತಾ ತಾವು ನಿಂತಿದ್ದಾರೆ. ಅಂತಹ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಮಂತ್ರಾಲಯ ಪ್ರಭುಗಳ ಈ ಒಂದು ಪ್ರಪ್ರಥಮ ಅವತಾರದ ಚರಿತ್ರೆಯನ್ನ ನರಸಿಂಹದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ.
ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ, ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ, ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ. ತೊಂಡ ರಕ್ಷಕ ಅಚಲಾನಂದ ವಿಠಲ, ತೊಂಡ ರಕ್ಷಕ ಅಚಲಾನಂದ ವಿಠಲ, ನೀ ಗಂಡ ನಾ ಹೆಂಡತಿ. ತೊಂಡ ರಕ್ಷಕ ಅಚಲಾನಂದ ವಿಠಲ, ನೀ ಗಂಡನ ಹೆಂಡತಿ, ನೀ ಗಂಡನ ಹೆಂಡತಿ. ಭಗವಂತ ಪಾಪವನ್ನ ಕೊಡಬೇಡ ಸ್ವಾಮಿ, ನಮ್ಮ ಪಾಪಗಳಿಗೆ ಶಿಕ್ಷೆಯನ್ನ ಕೊಡದೆ ಪುಣ್ಯವನ್ನ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುವಂತ ಹರಿದಾಸರು ಭಗವಂತನಲ್ಲೂ ಗಂಡ ಹೆಂಡತಿಯ ಸಂಬಂಧವನ್ನ ತಾವು ಪ್ರಾರ್ಥನೆ ಮಾಡಿದ್ದಾರೆ. ಯಾಕೆ ಅಂದ್ರೆ ಈ ಗಂಡ ಬೈಯುವುದಿಲ್ಲ, ಕೋಪವನ್ನು ಮಾಡಿಕೊಳ್ಳಲಂತೆ, ಅಷ್ಟು ಸರಳ ಭಗವಂತ ಅಂತ. ತೊಂಡ ರಕ್ಷಕ ಅಚಲಾನಂದ ವಿಠಲ, ನೀ ಗಂಡ ನಾ ಹೆಂಡತಿ, ನೀ ಗಂಡನ ಹೆಂಡತಿ, ನೀ ಗಂಡನ ಹೆಂಡತಿ. ಸತ್ಯಜ್ಞಾನ ಸುಖ ಸ್ವರೂಪಮಮಲಂ ಕ್ಷೀರಾಬ್ಧಿ ಮಧ್ಯಸ್ಥಲಂ ಯೋಗಾರೂಢಮತಿ ಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ತ್ರಕ್ಷಂ ಚಕ್ರಪಿನಾಕಸಾಭಯವರ ವಿಭ್ರಾಣಮರ್ಕಚ್ಯವೀಂ ಛತ್ರೀಭೂತ ಫಣೀಂದ್ರಮಿಂಧುಧವಲಂ ಲಕ್ಷ್ಮೀ ನೃಸಿಂಹಂ ಭಜೆ, ಲಕ್ಷ್ಮೀ ನೃಸಿಂಹಂ ಭಜೆ, ಲಕ್ಷ್ಮೀ ನೃಸಿಂಹಂ ಭಜೆ, ಲಕ್ಷ್ಮೀ ನೃಸಿಂಹಂ ಭಜೆ. ನಾರಸಿಂಹನೆಂಬ ದೇವನು, ನಾರಸಿಂಹನೆಂಬ ದೇವನು, ಲಕ್ಷ್ಮೀ ನಾರಸಿಂಹನೆಂಬ ದೇವನು, ನಂಬಿದಂಥ ನರರಿಗೆಲ್ಲ ಬರವ ಕೊಡುವನು. ನಾರಸಿಂಹನೆಂಬ ದೇವನು, ನಂಬಿದಂಥ ನರರಿಗೆಲ್ಲ ಬರವ ಕೊಡುವನು. ಆದಿಯಲ್ಲಿ ಲಕ್ಷ್ಮಿ ಸಹಿತದಿ ಮಲಗಿರಲು ಬಂದರಾದ ಸನತ್ಕುಮಾರರು, ಆದಿಯಲ್ಲಿ ಲಕ್ಷ್ಮಿ ಸಹಿತದಿ ಮಲಗಿರಲು ಬಂದರಾದ ಸನತ್ಕುಮಾರರು. ಆಗ ದ್ವಾರ ಪಾಲಕರು ಕಡಿಯಲಾದ ಕೋಪದಿಂದ, ಆಗ ದ್ವಾರ ಪಾಲಕರು ಕಡಿಯಲಾದ ಕೋಪದಿಂದ, 3 ಜನ್ಮದಲ್ಲಿ ನೀವು ಅಸುರರಾಗಿ ಹುಟ್ಟಿರಿದರು. ನಾರಸಿಂಹ ಲಕ್ಷ್ಮೀ ನಾರಸಿಂಹ ಹರಿಗಿರಿ ನಾರಸಿಂಹನೆಂಬ ದೇವನು, ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ದ್ವಿತೀಯ ಗರ್ಭದಲ್ಲಿ ಜನಿಸಿದ ಹಿರಣ್ಯಾಕ್ಷ ಹಿರಣ್ಯಕಶಿಪುರೆಂಬ ಭ್ರಾತೃದು, ದ್ವಿತೀಯ ಗರ್ಭದಲ್ಲಿ ಜನಿಸಿದ ಹಿರಣ್ಯಾಕ್ಷ ಹಿರಣ್ಯಕಶಿಪುರೆಂಬ ಭ್ರಾತೃದು. ಪೃಥ್ವಿಯನ್ನು ಮುಳುಗಿಸಿದ ಕಾರಣಾದಿ ಶ್ರೀಹರಿಯು, ಪೃಥ್ವಿಯನ್ನು ಮುಳುಗಿಸಿದ ಕಾರಣಾದಿ ಶ್ರೀಹರಿಯು, ತೃತೀಯ ರೂಪದಿಂದ ಕಳನ ಕೊಂದು ಧರೆಯ ನುಡಿದಿದ್ದನು. ನಾರಸಿಂಹ ಲಕ್ಷ್ಮೀ ನಾರಸಿಂಹ ನೀರಾ ನಾರಸಿಂಹನೆಂಬ ದೇವನು, ನಂಬಿದಂಥ ನರರಿಗೆಲ್ಲ ಬರವ ಕೊಡುವನು. ಅನುಜನಾದ ಹಿರಣ್ಯಾಕ್ಷನ ಮರಣವನ್ನು ಕೇಳಿಯಾಗ ನಡೆದ ತಪಸ್ಸಿಗೆ, ಅನುಜನಾದ ಹಿರಣ್ಯಾಕ್ಷನ ಮರಣವನ್ನು ಕೇಳಿಯಾಗ ನಡೆದ ತಪಸ್ಸಿಗೆ, ಹರಿಯ ಮೇಲೆ ಸಿಟ್ಟಿನಿಂದ ಉಗ್ರ ತಪಸ್ಸನ್ನು ಮಾಡಿ, ಹರಿಯ ಮೇಲೆ ಸಿಟ್ಟಿನಿಂದ ಉಗ್ರ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರಗಳನ್ನು ಪಡೆದುಕೊಂಡು ಬಂದನಾದ ನಾರಸಿಂಹ ಲಕ್ಷ್ಮೀ ನಾರಸಿಂಹ ಧರಣಿ ನಾರಸಿಂಹನೆಂಬ ದೇವನು, ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಇಂದ್ರಲೋಕ ಸೂರ್ಯ ಮಾಡಿದ, 3 ಲೋಕಕ್ಕೆ ಅಸುರ ತನ್ನ ಭಯ ತೋರಿದ.
ಇಂದ್ರಲೋಕ ಸೂರ್ಯ ಮಾಡಿದ, ಮೂರು ಲೋಕಕ್ಕೆ ಅಸುರ ತನ್ನ ಭಯವ ತೋರಿದ. ಗರ್ಭಿಣಿ ಕಯಾದುವನ್ನು ಬ್ರಹ್ಮಪುತ್ರ ಬಂಧುವಾಗ, ಗರ್ಭಿಣಿ ಕಯಾದುವನ್ನು ಬ್ರಹ್ಮಪುತ್ರ ಬಂಧುವಾಗ ದೈತ್ಯರಾಜ ಹಿರಣ್ಯ ಕಶಿಪುವಿಗೆ ಒಪ್ಪಿಸಿದನು ನಾರಸಿಂಹ. ಲಕ್ಷ್ಮೀ ನಾರಸಿಂಹ ಮುಳುಬಾಗ್ಲು ನಾರಸಿಂಹನೆಂಬುದೇವನು, ನಂಬಿದಂಥ ನರನಿಗೆಲ್ಲ ವರವ ಕೊಡುವನು. ನವಮಾಸಗಳು ತುಂಬಲು ಕಯಾದುವಾಗ ಪುತ್ರ ರತ್ನವನ್ನು ಪಡೆದಳು. ನವಮಾಸಗಳು ತುಂಬಲು ಕಯಾದುವಾಗ ಪುತ್ರ ರತ್ನವನ್ನು ಪಡೆದಳು. ನಾಮಕರಣವನ್ನು ಮಾಡಿ ವಿಪ್ರರನ್ನು ಕರೆಸಿಬೇಗ, ನಾಮಕರಣವನ್ನು ಮಾಡಿ ವಿಪ್ರರನ್ನು ಕರೆಸಿಬೇಗ. ದೈತ್ಯ ತನ್ನ ಚಿತೆಗೆ ಪ್ರಹ್ಲಾದನೆಂದು ಕರೆಸಿದನು ನಾರಸಿಂಹ. ಲಕ್ಷ್ಮೀ ನಾರಸಿಂಹ ಚಿತ್ರವಾಡಿ ನಾರಸಿಂಹನೆಂಬುದೇವನು, ನಂಬಿದಂತ ನರನಿಗೆಲ್ಲ ಬರವ ಕೊಡುವನು. ಬಾಲಚಂದ್ರನಂತೆ ಬೆಳೆಯುತ್ತ ಇರುತ್ತಿರಲು 5 ವರ್ಷ ತುಂಬಿತಾಗಲೇ, ಬಾಲಚಂದ್ರನಂತೆ ಬೆಳೆಯುತ್ತ ಇರುತ್ತಿರಲು 5 ವರ್ಷ ತುಂಬಿತಾಗಲೇ, ಗುರುಗಳನ್ನು ಕರೆಸಿ ಬೇಗ ಸಕಲ ವಿದ್ಯೆ ಕಲಿಸಿರೆಂದು, ಗುರುಗಳನ್ನು ಕರೆಸಿ ಬೇಗ ಸಕಲ ವಿದ್ಯೆ ಕಲಿಸಿರೆಂದು ಗುರುಗಳಿಗೆ ಮಗನನ್ನು ಒಪ್ಪಿಸಿದ ದೈತ್ಯ ತಾನು ನಾರಸಿಂಹ. ಲಕ್ಷ್ಮೀ ನಾರಸಿಂಹ ನಾಮಕಲ್ ನಾರಸಿಂಹನೆಂಬುದೇವನು, ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಓಂ ನಮಃ ಶಿವಾಯ ಎನ್ನುತ್ತಲೇ ಅಸುರ ತನ್ನ ಸುತನ ಬರೆದು ತೋರು ಎನ್ನಲು. ಓಂ ನಮಃ ಶಿವಾಯ ಎನ್ನುತ್ತಲೇ ಅಸುರ ತನ್ನ ಸುತನ ಬರೆದು ತೋರು ಎನ್ನಲು. ಹರಹರಿಯ ನಾಮವನ್ನು ನಗು ನಗುತ್ತಲೇ ಬರೆಯುತ್ತಿರಲು. ಶ್ರವಣಂ ಕೀರ್ತನಂ ವಿಷ್ಣೋಃ ಮರಣ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದನಂ. ಹರಹರಿಯ ನಾಮವನ್ನು ನಗು ನಗುತ್ತಲೇ ಬರೆಯುತ್ತಿರಲು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ನರಹರಿಯ ನಾಮವನ್ನು ನಗು ನಗುತ್ತಲೇ ಬರೆಯುತ್ತಿರಲು. ನಡೆದ ಬಗೆಯ ಮೆಲಿದ ಶಿಶುವ ಪಡೆಯುತ್ತಿದ್ದನು ನಾರಸಿಂಹ. ಲಕ್ಷ್ಮೀ ನಾರಸಿಂಹ ಸೀಬಿ ನಾರಸಿಂಹನೆಂಬುದೇವನು, ನಂಬಿದಂಥ ನರರಿಗೆಲ್ಲ ಬರವ ಕೊಡುವನು. ಸುತ್ತ ಜನರ ಕರೆಸಿ ಬೇಗದಿ ಅಸುರ ತನ್ನ ಸುತನ ಕೊಲಿಸಬೇಕು ಎಂದಾಗ, ಸುತ್ತ ಜನರ ಕರೆಸಿ ಬೇಗದಿ ಅಸುರ ತನ್ನ ಸುತನ ಕೊಲಿಸಬೇಕು ಎಂದಾಗ, ಅಟ್ಟಾಟದಿ ನೋಡಿ ವಿಷಬಾಣಿಟ್ಟು ಭೋಜನಗಳ ಮಾಡಿ, ಅಟ್ಟಾಟದಿ ನೋಡಿ ವಿಷಬಾಣಿಟ್ಟು ಭೋಜನಗಳ ಮಾಡಿ ಹರಿಯ ಸ್ಮರಣೆ ಮಾತ್ರದಿಂದ ಉಂಗಿ ತಿಳಿದ ಚಟ್ಟಿ ಹಾಕಿ ನಾರಸಿಂಹ. ಲಕ್ಷ್ಮೀ ನಾರಸಿಂಹ ಪಾನಕ ನಾರಸಿಂಹನೆಂಬುದೇವನು, ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಅಂಬುದಿಯೊಳು ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನು ಇಟ್ಟು ಬಂದಿರು. ಅಂಬುದಿಯೊಳು ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನು ಇಟ್ಟು ಬಂದಿರು. ಹರಿಯ ಕೃಪೆಗೆ ವಶನಾದ ತರಳನೆಂದು ವರುಣದೇವ, ಹರಿಯ ಕೃಪೆಗೆ ವಶನಾದ ತರಳನೆಂದು ವರುಣದೇವ. ಕರಣ ಇಲ್ಲ ಧಾನ್ಯ ಮಾಡಿ ನನಗೆ ಕೊಟ್ಟು ಕಳುಹಿದನು ನಾರಸಿಂಹ. ಲಕ್ಷ್ಮೀ ನಾರಸಿಂಹ ಶೂರ್ಪಾಣಿ ನಾರಸಿಂಹನೆಂಬುದೇವನು, ನಂಬಿದಂಥ ನರರಿಗೆಲ್ಲ ಬರವ ಕೊಡುವನು. ಬೆಟ್ಟದಿಂದ ಕಟ್ಟಿ ಉರುಳಿಸಿ ಅಸುರ ತನ್ನ ಪಟ್ಟದಾನೆ ಕಳಲಿ ಮೆಟ್ಟಿಸಿ, ಬೆಟ್ಟದಿಂದ ಕಟ್ಟಿ ಉರುಳಿಸಿ ಅಸುರ ತನ್ನ ಪಟ್ಟದಾನೆ ಕಳಲಿ ಮೆಟ್ಟಿಸಿ, ಹರಿವ ವಲಯ ಮಾಡಿ ಸುಟ್ಟು ಹುಲಿಯ ಬೋನಿನಲ್ಲಿ ಇಟ್ಟು, ಹರಿವ ವಲಯ ಮಾಡಿ ಸುಟ್ಟು ಹುಲಿಯ ಬೋನಿನಲ್ಲಿ ಇಟ್ಟು ರಕ್ತವಿಂದ ಸತನ ಕೊಲ್ಲಲು ಶಕ್ತನಲ್ಲದೆ ಹೋದನಂತೆ ನಾರಸಿಂಹ. ಲಕ್ಷ್ಮೀ ನಾರಸಿಂಹ ಕಾರ್ಪರ ನಾರಸಿಂಹನೆಂಬುದೇವನು, ನಂಬಿದಂಥ ನರರಿಗೆಲ್ಲ ವರವ ಕೊಡುವನು.
ತನ್ನ ಚಲನ ಕೋರಲು ನಿನ್ನ ದೇವ ಯುದ್ಧ ಎದೆಯನು ತೋರು ಎನ್ನುತ್ತ ಪುಟನು ತನ್ನ ಸುತನ ಕೋರಲು ವಾಸೌ ಯದಿ ಸರ್ವತ್ರ ಭಸ್ಮಾಸ್ತಂಭೇನ ದೃಶ್ಯತೆ ವಾಸೌ ಯದಿ ಸರ್ವತ್ರ ಭಸ್ಮಾಸ್ತಂಭೇನ ದೃಶ್ಯತೆ ಹರಿ ಸರ್ವತ್ರ ಸಸ್ಸರ್ವತ್ರ ಸ್ತಂಭೇನ ದೃಶ್ಯತೆ ಸ್ತಂಭೇನ ದೃಶ್ಯತೆ ಸ್ತಂಭೇನ ದೃಶ್ಯತೆ ಎನ್ನ ದೇವ ಇಲ್ಲದಂತ ಲೋಕದಲ್ಲಿ ನನ್ನ ದೇವ ಇಲ್ಲದಂತ ಲೋಕದಲ್ಲಿ ಕಪ್ಪದಲ್ಲಿ ಕೈಯ ಮುಗಿದು ತೋದನಾಗ ನರಹರಿ 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 ಲಕ್ಷ್ಮೀ ನಾರಸಿಂಹ ಕದ್ರಿಯ ನಾರಸಿಂಹನೆಂಬುದೇವನು ನಂಬಿದಂತ ನರರಿಗೆಲ್ಲ ಭಗವ ಅಂತರಿಕ್ಷದಲ್ಲಿ ಯಮರರು ನೋಡಿ ಯಾರ ಪುಷ್ಪವೃಷ್ಟಿಯನ್ನ ಕರೆದರು ಅಂತರಿಕ್ಷದಲ್ಲಿ ಯಮರರು ನೋಡಿ ಯಾರ ಪುಷ್ಪವೃಷ್ಟಿಯನ್ನ ಕರೆದರು ಅಜನ ಪಡೆದ ದೇವಿ ಬಂದು ತೊಡೆಯ ಮೇಲೆ ಕುಳಿತಿರಲು ಅಜನ ಪಡೆದ ದೇವಿ ಬಂದು ತೊಡೆಯ ಮೇಲೆ ಕುಳಿತಿರಲು ಅಮರ ಪತಿಯರೆಲ್ಲರ ನೋಡಿ ಅಂತ್ಯವೆಂಬ ಭಯ ಬಿದ್ದ ನಾರಸಿಂಹ ಲಕ್ಷ್ಮೀ ನಾರಸಿಂಹ ಕೊರವೆಯ ನಾರಸಿಂಹನೆಂಬುದೇವನು ನಂಬಿದಂತರರಿಗೆಲ್ಲ ಬರವ ಕೊಡುವನು ಲಕ್ಷ್ಮೀ ನಾರಸಿಂಹ ಚರಿತೆಯ ಉದಯ ಕಾಲ ಪಠಿಸುವಂತ ನರರಿಗೆಲ್ಲ ಲಕ್ಷ್ಮೀ ನಾರಸಿಂಹ ಚರಿತೆಯ ಉದಯ ಕಾಲ ಪಠಿಸುವಂತ ನರರಿಗೆಲ್ಲ ಪುತ್ರ ಸಂತಾನಗಳಿದ್ದು ಮತ್ತು ಬೇಡಿದಂಗೆ ಕೊಟ್ಟು ಪುತ್ರ ಸಂತಾನಗಳಿದ್ದು ಮತ್ತು ಬೇಡಿದಂಗೆ ಕೊಟ್ಟು ಭಕ್ತವಕ್ಕಲ ಮುಕ್ತಿ ಕೊಡುವ ಪುರಂದರ ವಿಠ್ಠಲರಾಯ ಭಕ್ತವಕ್ಕಲ ಮುಕ್ತಿ ಕೊಡುವ ಪುರಂದರ ವಿಠ್ಠಲರಾಯ ನಾರಸಿಂಹ ಲಕ್ಷ್ಮೀ ನಾರಸಿಂಹ ಅಹೋಬಲ ನಾರಸಿಂಹನೆಂಬುದೇವನು ನಂಬಿದಂತ ನರರಿಗೆಲ್ಲ ಬರವ ಕೊಡುವನು ನಾರಸಿಂಹನೆಂಬುದೇವನು ನಂಬಿದಂತ ನರರಿಗೆಲ್ಲ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಕ್ಕೆ ಗೋವಿಂದ. ಕೊನೆಗೆದಾಗಿ ನಮ್ಮ ಒಳಗಡೆ ಇರತಕ್ಕಂತಹ ನಾನು ನನ್ನದು ನನ್ನಿಂದ ಅನ್ನತಕ್ಕಂತಹ ಅಹಂಕಾರವನ್ನು ತೊಡೆದು ಹಾಕ್ತಕ್ಕಂತಹ ಒಂದು ಅತ್ಯದ್ಭುತವಾದ ದೇವರ ನಾಮ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರ ಮಹಾರಾಯ.
ಇವತ್ತು ಪೂಜ್ಯ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಇಷ್ಟು ಹೊತ್ತು ಭಗವತ್ ಸ್ಮರಣೆ ಮಾಡಿದ್ದೇವೆ ಅಂದರೆ ಅದು ಎಷ್ಟೋ ಜನ್ಮದ ಪುಣ್ಯ. ಅದು ಭಗವಂತ ಕೊಟ್ಟಿರ್ತಕ್ಕಂತಹ ಒಂದು ಒಲುಮೆ, ಭಗವಂತನ ಒಲುಮೆಯಿಂದ ಬಂದಿರತಕ್ಕಂಥದ್ದು. ಈ ಭಾಗ್ಯವನ್ನು ನಮಗೆ ಮತ್ತೆ ಮತ್ತೆ ಕೊಡುವಂತಕ್ಕಂತಹ ಪ್ರಾರ್ಥನೆಯನ್ನು ನಾವೆಲ್ಲರೂ ಸೇರಿ ಮಾಡೋಣ. ಈ ಒಂದು ದೇವರ ನಾಮದೊಂದಿಗೆ ಮಂಗಳವನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಹೊಸ ಧ್ವನಿ ಸುರುಳಿ ಕಾಯೋ ಕಾವೇರಿ ರಂಗ ಅಲ್ಲಿ ಮಾರಾಟಕ್ಕೆ ಉಪಲಬ್ಧ ಇದೆ. ಅದರಲ್ಲಿ ಇಟ್ಟಿಗೆ ಮೇಲೆ ನಿಂತ ನಮ್ಮ ಹನುಮಾನ್ ಕಿ ಜೈ, ಪಾಂಡುರಂಗ ತುತ್ಪಾದ ಪಾಲಿಸಯ್ಯ, ರಾಗಿ ತಂದೀರ ಹಾಗೂ ನಂಜನಗೂಡಿನ ನಂಜುಂಡೇಶ್ವರನ ಮೇಲೆ ಇರತಕ್ಕಂತಹ ಹರಿದಾಸ ಸಾಹಿತ್ಯದ ಒಂದೇ ದೇವರ ನಾಮ ಬಾದರಾಯಣ ವಿಠ್ಠಲರ ನಂಜುಂಡ ನಮ್ಮ ಗುರು ನಂಜುಂಡ. ತಪ್ಪುಗಳೆಲ್ಲ ಪರಿಹರಿಸುವ ಇಷ್ಟು ದೇವರ ನಾಮಗಳು ಒಂದೇ ಧ್ವನಿ ಸುರುಳಿಯಲ್ಲಿದೆ. ಆಸಕ್ತಿಯುಳ್ಳವರು ಕೇಳಿ ಪಡೆದುಕೊಳ್ಳುವ. ಅನ್ಯರಿಂದಲೇ ಸುಖವಾಯಿತು ಎಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ. ಅನ್ಯರಿಂದಲೇ ಸುಖವಾಯಿತು ಎಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ. ನಿನ್ನನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ. ನಿನ್ನನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ. ಪುಣ್ಯ ಪಾಪವರಿಯದೆ ಬದುಕುವ ಮನುಜನಿಗಿಂತ, ಪುಣ್ಯ ಪಾಪವರಿಯದೆ ಬದುಕುವ ಮನುಜನಿಗಿಂತ ನಾಯಿ ಕುನ್ನಿಲೇಸಯ್ಯ. ಕುಲಹೀನನಾದರೂ ಸುಖ ದುಃಖಗಳು ನಿನ್ನಿಂದಾಯಿತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ. ಕುಲಹೀನನಾದರೂ ಸುಖ ದುಃಖಗಳು ನಿನ್ನಿಂದಾಯಿತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ, ಗೋಪಾಲ ವಿಠಲ, ಗೋಪಾಲ ವಿಠಲ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ದೇವ, ನಿನ್ನದೇ ಸಕಲ ಸಂಪತ್ತು.
ಕಾಸು ಪುಟ್ಟತೆ ಸುಮ್ಮನೆ ಚಾಲ್ವರಿದು ಬಳ್ಳಿದೆನು ಹಣವನ್ನು ದ್ರವ್ಯಗಳು ಇದ್ದಲ್ಲಿಗೆ ತನ್ನಗೆ ಪ್ರಾಪ್ತಿ ನೋಡು ತುರಗಾವನೇರಿ ದೈತ್ಯರ ಸೀಳಿ ಸುಜನ
ಶುಭವಾರ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭವಾರ ಇಂದಿನ ತಾರೆ ಶುಭ ತಾರೆ ಇಂದಿನ ಕರಣ ಶುಭ ಕರಣ ಇಂದಿನ ತಾರೆ ಶುಭ ತಾರೆ ಇಂದಿನ ಕರಣ ಇಂದಿನ ಯೋಗ ಶುಭ ಯೋಗ ಇಂದಿನ ಯೋಗ ಶುಭ ಯೋಗ ಇಂದಿನ ಲಗ್ನ ಶುಭ ಲಗ್ನ ಇಂದಿನ ಲಗ್ನ ಶುಭ ಲಗ್ನ ಇಂದು ಪುರಂದರ ವಿಠ್ಠಲರಾಯನ ಪಾಡಿತ ದಿನವೇ ಶುಭ ದಿನವೇ ಇಂದು ಪುರಂದರ ವಿಠ್ಠಲರಾಯನ ಪಾಡಿತ ದಿನವೇ ಶುಭ ದಿನವೇ ಇಂದು ಪುರಂದರ ವಿಠ್ಠಲರಾಯನ ಪಾಡಿತ ದಿನವೇ ಶುಭ ದಿನವೋ ಶುಭ ಬಿದ್ದು ಶೋಭನವರಿಗೆ ಶುಭ ಬಿದ್ದು ಶೋಭನವರಿಗೆ ಶುಭ ಬಿದ್ದು ಶೋಭನವರಿಗೆ ಶುಭ ಬಿದ್ದು ಶೋಭನವರಿಗೆ ಶುಭ ಬಿದ್ದು ಪುರಂದರ ವಿಠ್ಠಲರಾಯಗೆ ಶುಭ ಬಿದ್ದು ಶೋಭನವರಿಗೆ ಶುಭ ಬಿದ್ದು ಪುರಂದರ ವಿಠ್ಠಲರಾಯಗೆ ಶುಭ ಬಿದ್ದು ಶೋಭನವರಿಗೆ ಶುಭ ಬಿದ್ದು ಶೋಭನ ಸಿರಿಗೆ ಸಿರಿಗೆ ಶುಭ ಬಿದ್ದು ಶೋಭನವರಿಗೆ ಶುಭ ಬಿದ್ದು ಶೋಭನ ಸಿರಿಗೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೆ ಸತ್ಪಿತಂ ಅಕ್ಷಯಂ ನಾಸ್ತಿ ದುಃಖಾನಿಯಂ ನಾಮದಃ ಅಕ್ಷರೋ ಯೋಜರಃ ಸರ್ವಾದೈವಾಮೃತಃ ದೀಕ್ಷಿತಂ ಯಸ್ಯ ವಿದ್ವತ್ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಕಂಡವಿದಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಹರಿ ವಾಸುದೇವಂ ಹರಿ ವಾಸುದೇವಂ ಹರಿ ವಾಸುದೇವಂ ನಿನ್ನ ಪಾದಾಂಬುಜವ ಭಜಿಸುವುದೇ ಸೌಭಾಗ್ಯ ನಿನ್ನ ನಿರ್ಮಾಲ್ಯಗಳ ಭೋಗದ್ರವ್ಯ ನಿನ್ನ ಕಥೆ ಕೇಳುವುದೇ ಮಂಗಳ ಸುವಾದ್ಯಗಳು ನಿನ್ನಂಥ ರಚನೆಗೆ ಪುರಂದರ ವಿಠಲ ನಿನ್ನಂಥ ರಚನೆಗೆ ಪುರಂದರ ವಿಠಲ ಬಳಿ ಬಳಿನೆ ಎನ್ನ ಸುಖವೆಂಬೋದೆ ಸುಖವು ಕಲಿಕಾಲಕ್ಕಿದೆಯಿರಲಿ ಕಾವೇರಿ ರಂಗ ಶ್ರೀ ವಾಸುದೇವ ಮಧುಸೂದನ ಕೈಟಭಾರೆ ಲಕ್ಷ್ಮೀಶ ಭಕ್ಷ್ಯವರ ವಾಹನ ಮಾಧವೇತಿ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ವನ್ನಾಮ ಮಧ್ವಚನ ಗೋಚರತಾ ಉಪಯಿತು ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ ಹರೇರ್ನಾಮ ಹರೇರ್ನಾಮ ಹರೇರ್ನಾಮೇವ ಕೈವಲಂ ಕಲೌ ನಾಸ್ತ್ಯೈವ 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 ಗತಿರನ್ಯತ ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಶೇಷಾಚಲವಾಸ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ರಾಜಾದಿರಾಜ ಗುರು ಸಾರಹೂ ವರದ ಗೋವಿಂದ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು. ಹರೇ ಶ್ರೀನಿವಾಸ. I hope everybody is tired. Tired? No? Yeah, very good. That is what we wanted to hear. Probably if one more occasion is given for Mysore Sri Ramachandracharya in Salem, probably it should be held for 6 hours continuously. Probably I now may not find words to really express explicitly the performance which was delivered by the troupe led by Mysore Sri Ramachandracharya. However, I need to, at least thought of listing certain of the things, whatever we saw in these 3 hours. I will not take much of time because it's already getting late. However, I have just listed a few items. Probably it is a collection of the information from all of you. I am representing it on behalf of all of you. Let me just very quickly put it before you. The first thing, the foremost thing, which we would really observe and appreciate is that the appearance of Mysore Sri Ramachandracharya, a staunch believer, follower of Dvaita philosophy. You can see him in his appearance with his Shankachakra, Nama Mudre, everything appearing very prominently, Shikha and the earrings which he is wearing. That is number one. Number two, I told in the beginning that the intensity, the level, the voice level and the tone
will be the same right from the beginning to the end, which you have already witnessed now. Right from the beginning to the last song, the same amount of pitch, the same amount of tone, and the same level he has maintained. And as I also told in the beginning, you would have observed, not a single drop of water any of them have taken. Probably if I am able to talk for about 10-15 minutes, I may require a glass of water, but for more than 3 hours, without even consuming a drop of water, he has been able to do this, right? And of course, he is very popularly known for his audio-visual effects, which you have already seen. Probably, we see that so many computers are being used in a cinema or in a computer thing that, we get the audio-visual effect, the sound effect and the visual effect. Here, I don't think any computer can be really compared to Mysore Sri Ramachandra's performance. How actively he is involved on the stage, mentally, physically, actively he is involved, right? You would really appreciate that. And one more thing is the collection of photographs. Look at the amount of photographs that he is holding. Probably I think more than 5,000 to 6,000 photographs he must be holding, Acharya. Irboda? On the 5,000 irboda nimatra photograph. So many collections. And the collections are so rare. You may not be able to see it everywhere. In fact, some of the audience, they said they would like to have a glimpse of each and every photograph which is being shown by Mysore Sri Ramachandra Acharya. They wanted to really see that. They said, ask Acharya to, show the photograph towards the right. So many photographs, very rare collections he has got. And I don't know whether you have observed, in the performance, particularly when the Ankitas are being told, he gets excited. Who has compiled this particular song? Who is the composer of this song? He wants to, put before the audience that this is done by Kanakadasa or Vijayadasa or Gopaldasa or Purandaradasa. He gets excited, particularly when the Ankita comes. Very clearly, he wants to put before the audience. Okay? And every song, as you have seen, he has been able to give a very good short description in the beginning or in the middle of the song or at the end of the song. So that he wants to, spread the real message which is conveyed in each and every song. And we would have observed that on many occasions, normally the musicians, they split the words at certain levels which may not be really apt. But here, whenever Mysore Ramachandra Acharya splits the words, it is in the right, appropriate place he splits the word so that the real meaning is carried away to the mass. And every song, probably, all these songs, whatever you have heard now today, I should not say that it is in his fingertips. It is in his tongue tips, I would say. With closing his eyes, he has sung almost all the songs. There has been absolutely no reference to any of the books. So, on behalf of Sri Raghavendra Saptaha Karyacharana Samiti and the Raghavendra Swamigal Saptaha Committee Salem, I very sincerely thank Mysore Sri Ramachandra Acharya for performing this event in this Salem city. We are very, very thankful to you, Acharya. And at the same time, it is customary on my part to really appreciate the performance given by the supporting roles which have been played by Mridangam by Sri Murali, and the violinist Sri Pranesh Achar, and the support of submission and the arrangement and the production of the photographs by Sri Suresh. So I take this opportunity finally to thank all the devotees, the Bhakta Janas who had come for this particular event. The very first day of this Mahotsavam, we have seen a very glittering end for the first day. And this support should continue from tomorrow also for all the 7 days. And it has been announced by Mysore Sri Ramachandra Acharya that CDs and the DVDs are available here for sale. So interested Bhaktas can kindly procure that. Lastly, tomorrow's program, as we have already announced certain modifications in the morning program, we will have at 5:30 morning the Suprabhatam Pratasparane, which will be compared and organized and delivered by Vidwan Sri K. Appanacharya. I request all the Bhaktas, devotees to be present here in this hall tomorrow morning at 5:30. And at 6 o'clock we will have the Raghavendra Swami Ashtottara Parayana. Normally it used to be at 7 o'clock because of certain changes on account of arrival of His Holiness Sri
Pejavara Mata Srimadi Vishweshatirtha Sripadangalavaru. So there has been certain modifications made only in the morning program. So the Raghavendra Ashtottara Parayana will be commencing at 6 a.m. And the Homas, the second day's Homas, tomorrow are Manyu Sukta and Vayustuti Punashtarana Homa. That will also commence at about 6 o'clock in the morning. And we will have the Anugraha Sandesha from His Holiness Sri Sri Vidyadisha Sri Sri Padangalavaru of Palimaru Mat Udupi and also Vishweshatirtha Sri Padangalavaru of Sri Pejavara Mat tomorrow morning at 8 o'clock. And at the same time at 8 o'clock we will have the Guru Raja Pada Puja, Kanakabhisheka and the Laksha Pushparchane also simultaneously will be carried out on the ground floor here. And tomorrow's one more important program in the morning is at 10:30 we will have the Sumadhva Vijaya Parayana by Satsanga of Salem. And about the evening programs, we will have Pravachana discourses from Vidwan Shri Muralidhara Das at 5 o'clock. And the Shobha Yatra, what we call as the procession, will commence tomorrow at 5 p.m. from the Sri Raghavendra Swami Mat. And the last important program of tomorrow's evening program would be the celebration of Sri Raghavendra Swami's Vedanta Samrajya Pattabhisheka, which will be directed by Vidwan Shri K. Apanacharya, and the composer of music would be Puttur Shri Narasimhanayaka. Tomorrow also, for all these functions, all these programs, I request all the devotees from Salem to be present at the right time. Give all the programs a very successful event to happen, so that, and as I already told in the morning, I request you to kindly come with your friends, relatives, family members, involve everybody. This is a very good occasion. I request that you should not miss these programs. Okay. Now, the Tirtha Prasadam would be available now. I request all the devotees who are present here to please go to the dining hall and have the dinner. Thank you very much. Hare Srinivasa.